ನಮ್ಮ NR ಕಾನ್ಸ್ಟಿಟ್ಯೂನ್ಸಿ ನರಸಿಂಹರಾಜ ಕ್ಷೇತ್ರದ ಮಾನ್ಯ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬ್ರಿಗೆ ಇವತ್ತು ಸಚಿವರ ಸ್ಥಾನ ಏನು ಸಿಕ್ಕಿಲ್ಲ, ಅದ್ರ ಪರವಾಗಿ ನಮ್ಮ ಕಾರ್ಯಕರ್ತರು ಎಲ್ಲ ನಾವು ಒಂದು ಕೂಗಾಗ್ತಾ ಇದ್ದೀವಿ. ಯಾಕಂತಂದರೆ ನೊಂದ ಮನೆಗಳು, ಯಾಕೆಂದರೆ ನಾವು ಅದನ್ನು ಕಾಯ್ತಾ ಇದ್ವಿ. ನಮಗೆ ಈ ಸರ್ಕಾರದಲ್ಲಿ ಇವಾಗ ಸಿಗುತ್ತೆ, ಫಸ್ಟ್ ಸಿಗುತ್ತೆ, ಲಾಸ್ಟ್ ಸಿಗುತ್ತೆ ಅಂತ ತುಂಬ ಕಾಯ್ತಾ ಇದ್ವಿ, ಸಿಕ್ಕಿಲ್ಲ. ಅದಕ್ಕಾಗಿ ನಾವೆಲ್ಲ ಕಾರ್ಯಕರ್ತರು ಒಗ್ಗೂಡಿಕೊಂಡು ನಾವೊಂದು ಮೌನ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಾವೇನು ಮನವಿ ಇಡ್ತಾ ಇದ್ದೀವಿ, ಇದನ್ನು ನಮ್ಮ ತನ್ವೀರ್ ಸೇಠ್ ಸಾಹೇಬ್ರಿಗೆ ಒಂದು ಶಾಸಕ ಸ್ಥಾನ ಆಗಿದೆ, ಸಚಿವ ಸ್ಥಾನ ಕೊಡಿ ಅಂತ ನಾವು ಮನವಿ ಇಟ್ಟು ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ 6 ಸಲ ಸತತ ಬಾರಿಗೆ ಆಯ್ಕೆಯಾಗಿ ಜನಪ್ರಿಯ ಶಾಸಕರಾಗಿ ಒಂದು ಡೈನಾಮಿಕ್ ಹೀರೋ ಆಗಿ ಒಂದು ಕೆಲಸ ಮಾಡಿದ್ದಾರೆ. ಎಲ್ಲರೂ ಮನೆ ಮಗನ ಥರ ರೀತಿ ಎಲ್ಲರೂ ಹೆಣ್ಮಕ್ಳುಗಳನ್ನ ಸಹಕರಿಸೋದಾಗಿರ್ಬೋದು, ಎಲ್ಲ ಕಾರ್ಯಕರ್ತರನ್ನ ಸಹಕರಿಸೋದಾಗಿರ್ಬೋದು, ಅವರ ವಿಶ್ವಾಸಕ್ಕೆ ನಾವು ಚಿರಋಣಿಯಾಗಿ ನಾವು ಕಾರ್ಯಕರ್ತರುಗಳೆಲ್ಲ ಒಗ್ಗೂಡಿಕೊಂಡು ನಾವು ಒಟ್ಟಿಗೆ ಬಂದು ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ನಾವು ಮಾನ್ಯ ನಮ್ಮ ಪಕ್ಷದ ವರಿಷ್ಠರನ್ನ ಕೇಳೋದೊಂದೇ, ನಮ್ಮ ಶಾಸಕರು 6 ಸಾರಿ ಗೆದ್ದು ನಮ್ಮ NR ಕ್ಷೇತ್ರದಿಂದ ಬಂದಿದ್ದಾರೆ. ದಯವಿಟ್ಟು ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕಾಗಿ ಕಳಕಳಿಯ ಮನವಿಯನ್ನು ಕೇಳ್ಕೊಳ್ತಾ ಇದ್ದೀವಿ. ಇದು ನೀವು ಬೇಡಿಕೆ ಅಂತನಾರು ಇಟ್ಕೊಳ್ಳಿ, ಪ್ರತಿಭಟನೆಯನ್ನು ಅಂತ ಇಟ್ಕೊಳ್ಳಿ. ದಯವಿಟ್ಟು ಶಾಸಕರಿಗೆ ಒಂದು ನಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್. ದಯವಿಟ್ಟು ನೀವು ಸರ್ಕಾರದವರು ನಮ್ಮ ಮೈಸೂರು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ಮೈಸೂರು ಕಾರ್ಯಕರ್ತರ ಎಲ್ಲರ ಪರವಾಗಿ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಈ ಮೌನ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತಂದರೆ ಏನು ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ಏನು ನಡೀತಾ ಇದೆ, ಅದರಲ್ಲಿ ಮೊದಲನೇ ಸಚಿವ ಸಂಪುಟದಲ್ಲಿ ನಮ್ಮ ಮೈಸೂರು ನಗರದ ನರಸಿಂಹರಾಜ ಕ್ಷೇತ್ರದ ಶಾಸಕರಾದಂಥ ಸೋಲಿಲ್ಲದ ಸರ್ದಾರ ಶಾಸಕರಾದಂಥ ತನ್ವೀರ್ ಸೇಠ್ ಸರ್ ಅವರಿಗೆ ಮೊದಲನೇ ಸಚಿವ ಸಂಪುಟದಲ್ಲಿ ಮಿಸ್ ಆಗಿತ್ತು. ಈಗ 2ನೇ ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಉಚಿತ ಒಂದು ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಮಾತನ್ನು ಕೊಟ್ಟು ಅವರಿಗೆ ಒಂದು ಆಸೆಯನ್ನು ಮೂಡಿಸಿದ್ರು. ಇವತ್ತೇನು ನಡೆದಿದೆ ಸಚಿವ ಸಂಪುಟ, ಅದರಲ್ಲಿ ಅವ್ರನ್ನ ಕೈ ಬಿಟ್ಟಿರೋದ್ರಿಂದ ನಮ್ಮ ನರಸಿಂಹರಾಜ ಕ್ಷೇತ್ರದ ಜನತೆಗೆ ತುಂಬಾ ನಿರಾಸೆ ಆಗಿದೆ. DK ಶಿವಕುಮಾರ್ ಅವ್ರ ಮೇಲೆ ಅವರು ಅಪಾರವಾದಂಥ ನಂಬಿಕೆ ಇಟ್ಟಿದ್ರು. ಅವರನ್ನು ಯಾವತ್ತೂ ಅವರು 97ನೇ ಇಸ್ವಿಯಿಂದ ಅವರು ನನ್ನ ಗುರುಗಳು, ನನ್ನ ಒಂದು ಮಾರ್ಗದರ್ಶಕರು, ಅವರು ನನ್ನ ಕೈ ಹಿಡಿದು ನಡೆಸಿದ್ದಾರೆ ಅಂತ ಅವ್ರ ಮೇಲೆ ಅಪಾರವಾದಂಥ ನಂಬಿಕೆ ಇಟ್ಟಿದ್ದರಿಂದ ಇವತ್ತು ಅವರ ನಂಬಿಕೆಗೆ ಒಂದು ದ್ರೋಹ ಬಗೆಯುವಂಥ ಕೆಲಸ ಆಗಿದೆ. ಹಾಗಾಗಿ ಅವ್ರಿಗೂ ತುಂಬ ನಿರಾಸೆ ಆಗಿರೋದ್ರಿಂದ ಅವರ ಬೆಂಬಲಿಗರಾದಂಥ ನಮಗೆ ಹಾಗೂ ಅವರ ಅಭಿಮಾನಿಗಳು, ನಮ್ಮ ಕ್ಷೇತ್ರದ ನಮ್ಮ ಕಾರ್ಯಕರ್ತರುಗಳೆಲ್ಲ ಏನಿದೆ ಎಷ್ಟು ನಿರಾಸೆ ಆಗಿದ್ದಾರೆ ಅಂತಂದರೆ ಇವತ್ತಿನ ದಿನ ಅವ್ರಿಗೆ ಸಚಿವ ಸಂಪುಟದಲ್ಲಿ ಕೈ ತಪ್ಪಿರೋದು ಹೇಳ್ಕೊಳ್ಳೋಕ್ಕಾಗದಂಥ ನಷ್ಟ ಆಗಿದೆ. ಅವ್ರಿಗೆ ತುಂಬ ಅನ್ಯಾಯ ಆಗಿರೋದನ್ನು ನಾವು ತುಂಬ ಖಂಡಿಸ್ತಾ ಇದ್ದೀವಿ. ಇವತ್ತಿಂದ ನಮ್ಮ ಮೈಸೂರು ಜನತೆ ನಮ್ಮ ನರಸಿಂಹರಾಜ ಕ್ಷೇತ್ರದಿಂದ ಖಂಡಿಸಿ ಅವರ ಪರ ಪ್ರತಿಭಟನೆ ಮಾಡ್ತಾ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇರೋದು, ಅವ್ರಿಗೆ ಸಚಿವ ಸಂಪುಟದ ಸ್ಥಾನದಲ್ಲಿ ಅವಕಾಶ ಕೊಡಬೇಕು ಅಂತಲೇ ಕೇಳ್ಕೊಳ್ತಾ ಇರೋದು. ಪ್ರಮೋದ್ ಅಂತ ಓಕೆ.